Good morning, students. Today we are going to start our unit 2, A Soldier's Son, which was written by Shobha Ghosh. A Soldier's Son ಅಂದರೆ ಸೈನಿಕನ ಮಗ. ಒಬ್ಬ ಸೈನಿಕನ ಮಗನ ಕಥೆಯನ್ನು ಇಲ್ಲಿ ಶೋಭಾ ಘೋಷ್ ಅನ್ನುವಂಥ ಒಬ್ಬ ಲೇಖಕಿ ತುಂಬ ಉತ್ತಮ ರೀತಿಯಲ್ಲಿ ಈ ಪಾಠವನ್ನು ಬರೆದಿದ್ದಾರೆ. ಸೊ ಮಕ್ಕಳೇ ನೋಡ್ತಾ ಹೋಗೋಣ. ಫಸ್ಟ್ ಪ್ಯಾರಾಗ್ರಾಫ್. The plane was veering and shuddering in the sky. It was losing height rapidly and hurtling towards Earth. It would be a matter of minutes before it crashed. A figure fell out of the fiery object that was plummeting down to Earth. A white structure mushroomed and opened like a flower in the sky, and the man floated gently down with the wind to the ground. ಒಂದು ಕಾಡಿನ ಮೇಲ್ಭಾಗದಲ್ಲಿ ಮೇಲ್ಗಡೆ ಒಂದು ಪ್ಲೇನ್ ಜೋರಾಗಿ ಬರುತ್ತೆ. ಬರ್ತಾ ಬರ್ತಾ ಏನಾಯಿತು, ಆ ಪ್ಲೇನಿಗೆ ಬೆಂಕಿ ಹತ್ಕೊಳ್ಳುತ್ತೆ. ಬೆಂಕಿ ಹತ್ಕೊಂಡ ತಕ್ಷಣ ಅದು ಪ್ಲೇನ್ ಭೂಮಿಯ ಕಡೆಗೆ ತಿರುಗಿಬಿಡುತ್ತೆ. ಕೆಲವು ಕ್ಷಣಗಳಲ್ಲಿ ಆ ಪ್ಲೇನ್ ಭೂಮಿಯ ಕಡೆಗೆ ಬೀಳಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರ ಒಳಗಿದ್ದಂತಹ ಒಬ್ಬ ವ್ಯಕ್ತಿ ಒಂದು ಪ್ಯಾರಾಶೂಟ್ನ ಮೂಲಕ ಮೇಲ್ಗಡೆಯಿಂದ ಪ್ಯಾರಾಶೂಟ್ ಹಾಕ್ಕೊಂಡು ಜಂಪ್ ಮಾಡ್ತಾನೆ. ಅವನು ಜಂಪ್ ಮಾಡಿ ಏನು ಮಾಡ್ತಾನೆ, ಒಂದು ಹೂವಿನ ರೀತಿಯ ಬಣ್ಣದ ಪ್ಯಾರಾಶೂಟ್ನಲ್ಲಿ ಏನು ಮಾಡ್ತಾನೆ, ಭೂಮಿಯ ಕಡೆಗೆ ಹಾರಿಕೊಂಡು ಆ ಪ್ಯಾರಾಶೂಟನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಮಕ್ಕಳು ಚಿತ್ರ ನೋಡ್ತಾ ಇದ್ದೀರಲ್ಲ, ಆ ಚಿತ್ರದಲ್ಲಿ ಇರುವಂಥದ್ದು ಪ್ಯಾರಾಶೂಟಿನ ಮೂಲಕ ಅಲ್ಲಿ ಪ್ಲೇನ್ ನೋಡಿ ಮೇಲ್ಗಡೆ ಬೆಂಕಿ ಎತ್ತಿದೆ. ಪ್ಲೇನ್ಗಳಿಂದ ಹಾರಿ ಆ ಪ್ಯಾರಾಶೂಟ್ನ ಮೂಲಕ ಆತ ಕೆಳಗಡೆ ಇಳಿತಾ ಇದ್ದಾನೆ. A small boy, 10 or 12 years old, had been watching the plane for some time. The boy emerged from the clump of trees. He had seen the plane shot down by enemy fire and the pilot parachute down from the flaming plane. He came out from the darkness of the trees and reached the wounded pilot. ಈ ರೀತಿ ಪ್ಲೇನಿಗೆ ಬೆಂಕಿ ಹತ್ಕೊಂಡು ಒಬ್ಬ ಪೈಲಟ್ ಅಲ್ಲಿಂದ ಪ್ಯಾರಾಶೂಟಲ್ಲಿ ಬರ್ತಾ ಇರೋದನ್ನು ಒಬ್ಬ 10ರಿಂದ 12 ವರ್ಷದ ಒಬ್ಬ ಹುಡುಗ ಕೆಳಗಡೆ ನಿಂತು ನೋಡ್ತಾ ಇದ್ದ. ಅದು ಅದೇ ರೀತಿ ನೋಡ್ತಾ ಏನು ಮಾಡ್ತಾನೆ, ಅದು ಎಲ್ಲಿಗೆ ಬಂದು ಬೀಳುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಅದರಿಂದ ಓಡೋಗ್ತಾನೆ. ಅಲ್ಲಿ ಆತನಿಗೆ ಬೆಂಕಿ ಹತ್ಕೊಂಡಿರುತ್ತೆ. ಸೊ ಅಲ್ಲಿಂದ ಬರುತ್ತಿರುವಾಗ ಏನಾಗುತ್ತೆ, ಆ ಮರಗಳ ಮಧ್ಯದಲ್ಲಿ ಆತ ನೇರವಾಗಿ ಬಂದು ಬಿದ್ದುಬಿಡ್ತಾನೆ, ನೆಲದ ಮೇಲೆ ಬೀಳ್ತಾನೆ. 3ನೇ ಪ್ಯಾರ. Come with me, sir. The enemy will be here any minute. There is no time to lose. There is an army camp nearby. You will be safe there. ಆ ಹುಡುಗ ಹೇಳ್ತಾನೆ, ನನ್ನ ಜೊತೆಗೆ ಬನ್ನಿ ಸರ್, ನೀವು ಇಲ್ಲಿ ಶತ್ರು ಯಾವ ಕ್ಷಣದಲ್ಲಾದರೂ ಬರ್ಬೋದು. ಒಂದು ಕ್ಷಣ ಕೂಡ ನಾವು ವೇಸ್ಟ್ ಮಾಡೋ ಹಾಗಿಲ್ಲ. ಇಲ್ಲೇ ಒಂದು ಹತ್ತಿರದಲ್ಲೇ ಒಂದು ಸೈನಿಕರ ಒಂದು ಕ್ಯಾಂಪ್ ಇದೆ, ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೀವು ಸೇಫಾಗಿರ್ಬೋದು, ಬೇಗ ಬನ್ನಿ ಅಂತ ಕರೆದ. 4th ಪ್ಯಾರ. The pilot staggered, tried to take 2 or 3 steps but collapsed to the ground. I can't walk. My legs are probably fractured. Can you do something for me? ಅವಾಗ ಪೈಲಟ್ ಹೇಳ್ತಾನೆ, ಒಂದು 2-3 ಸಲ ಪ್ರಯತ್ನ ಮಾಡ್ತಾನೆ ಅವ್ನ ಮೇಲ್ಗಡೆ ನಿಂತ್ಕೊಳ್ಳಿಕ್ಕೆ, ಬಟ್ ಅವ್ನ ಕೈಲಿ ಆಗೋದಿಲ್ಲ. ಅವ್ನು ಹೇಳ್ತಾನೆ ಅವಾಗ, ನನ್ನ ಕೈ ನಡಿಲಿಕ್ಕೆ ಆಗೋದಿಲ್ಲ, ನನ್ನ ಕಾಲುಗಳು ಎಲ್ಲ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ, ನನಗೋಸ್ಕರ ನೀನು ಏನಾದರೂ ಮಾಡ್ತೀನಪ್ಪ ಅಂತ ಆ ಪೈಲಟ್ ಆ ಹುಡುಗನಿಗೆ ಕೇಳ್ತಾನೆ. The child could see it was with great effort that the man could talk. Yes sir, I will do anything you want. ಆವಾಗ ಆ ಹುಡುಗ ಚಿಕ್ಕ ಬಾಲಕ ಇರ್ತಾನಲ್ಲ, ಅವ್ನು ಮಾತಾಡೋದನ್ನು ಕೇಳ್ಕೊಂಡು ಹೇಳ್ತಾನೆ, ಆಯ್ತು ಸರ್, ನಾನು ನೀವೇನು ಹೇಳ್ತೀರ ಅದನ್ನು ಮಾಡ್ತೀನಿ ಸರ್ ಅಂತ ಹೇಳ್ತಾನೆ. ಯು ಆರ್ ಸ್ಮಾಲ್, ಬೆಟರ್ ಡೋಂಟ್ ಟೇಕ್ ಅ ಚಾನ್ಸ್, ಹಿ ಮಟರ್ಡ್ ಅಂಡರ್ ಹಿಸ್ ಬ್ರೆತ್. ಕಡಿಮೆ ನಿಧಾನವಾದ ಮಾತಿನಲ್ಲಿ ಹೇಳ್ತಾನೆ ಅವನು, ನೀನಿನ್ನೂ ಚಿಕ್ಕೋನಿದೆಯಪ್ಪ, ನೋಡು, ಯೋಚನೆ ಮಾಡು, ಸಮಸ್ಯೆ ಮಾಡ್ಕೋಬೇಡ ಅಂತ ಹೇಳ್ತಾನೆ. ನಾಟ್ ಎ ಚಾನ್ಸ್ ಸರ್, ಅಸರ್ಟನ್ಟ್ಲಿ. ವಾಟ್ ಡು ಯು ವಾಂಟ್ ಮೀ ಟು ಡೂ? ಇಲ್ಲ ಸರ್, ನಾನು ಆ ರೀತಿ ತೊಂದರೆ ಮಾಡ್ಕೊಳ್ಳೋದಿಲ್ಲ, ನಾನು ಏನು ಮಾಡಬೇಕು ಹೇಳಿ ಅಂತ ಹೇಳ್ತಾನೆ. ದ ಮ್ಯಾನ್ಸ್ ಹ್ಯಾಂಡ್ಸ್ ವರ್ ಬ್ಲೀಡಿಂಗ್. ಹಿ ಫಂಬಲ್ಡ್ ಇನ್ಸೈಡ್ ಹಿಸ್ ಪಾಕೆಟ್ ಆ್ಯಂಡ್ ಟುಕ್ ಔಟ್ ಅ ಪ್ಯಾಕೆಟ್ ಆಫ್ ಪೇಪರ್ಸ್. ಟೇಕ್ ದಿಸ್ ಟು ದ ಕಮಾಂಡಿಂಗ್ ಆಫೀಸರ್ ಆಫ್ ದ ಆರ್ಮಿ ಯೂನಿಟ್, ಹಿ ಸೈಡ್. Tell him this must reach the Air Force Station, Ambala, by night. Tell him to take care of it and make sure it reaches Ambala on time. Now run for your life. You must avoid the enemy. Will you be able to do it? ಅವಾಗ
ಅವನು ಹೇಳಿದಾಗ ಆ ರೀತಿ ನೋಡ್ತಾನೆ, ಕೈಯಲ್ಲಿ ಕಾಲೆಲ್ಲ ರಕ್ತ ಬರ್ತಾ ಇದೆ ಸೈನಿಕನಿಗೆ. ಆದರೂ ಅವನೇನು ಮಾಡ್ತಾನೆ, ತನ್ನ ಜೇಬಲ್ಲಿ ಕೈ ಹಾಕಿ ಒಂದು ಪೇಪರ್ಗಳ ಒಂದು ಬಂಡಲನ್ನು, ಒಂದು ಪ್ಯಾಕೆಟನ್ನು ಹೊರಗೆ ತೆಗೆದು ಹೇಳ್ತಾನೆ, ಇದನ್ನು ತೊಗೊಂಡೋಗಿ ನೀನು ಸೈನಿಕರ ಒಂದು ಕ್ಯಾಂಪ್ ಇದೆಯಲ್ವ ಅಲ್ಲಿ ಕೊಡಲಿಕ್ಕೆ ಆಗ್ತದ ಅಂತ ಕೇಳ್ತಾನೆ. ಕೊಟ್ಟು ಇಲ್ಲಿ ಅಂಬಾಲಾ, ಇಲ್ಲಿ ಹತ್ರದಲ್ಲೇ ಒಂದು ಏರ್ಫೋರ್ಸ್ ಸ್ಟೇಷನ್ ಇದೆ, ಅಲ್ಲಿ ಅಂಬಾಲಾ ಅಂತ ಊರಲ್ಲಿ ನೀನು ಆದಷ್ಟು ಬೇಗ ಹೋಗ್ಬಿಟ್ಟು ಅವ್ರಿಗೆ ಕೊಡ್ತೀಯ ಅಲ್ವಾ, ಶತ್ರು ಕೈಲಿದು ಸಿಗೋಕ್ಕಿಂತ ಮುಂಚೆ ನೀನು ತಪ್ಪಿಸ್ಕೊಂಡು ಹೋಗ್ತೀಯಲ್ವಾ ಅಂತ ಹೇಳ್ತಾನೆ. ಎಸ್ ಸರ್, ಐ ವಿಲ್ ಡೂ ಇಟ್, ಬಟ್ ಯು, ದ ಎನಿಮಿ ವಿಲ್ ಕ್ಯಾಚ್ ಯು. ಸರ್ ನಾನು ಮಾಡ್ತೀನಿ, ಬಟ್ ನಿಮ್ಮದು ಏನು ಸರ್, ನೀವೇನು ಮಾಡ್ತೀರಾ, ಶತ್ರುಗಳು ಬಂದುಬಿಟ್ರೆ ನಿಮ್ಮನ್ನು ಹಿಡ್ಕೊಂಡು ಹೋಗ್ತಾರಲ್ವಾ ಅಂದ. ಡೋಂಟ್ ವರಿ ಅಬೌಟ್ ಮೀ, ಐ ಕ್ಯಾನ್ ಎಸ್ಕೇಪ್, ಐ ವಿಲ್ ಟ್ರೈ ಟು ಡಿಸ್ಟ್ರ್ಯಾಕ್ಟ್ ದೆಮ್, ಯು ರನ್ ಆ್ಯಂಡ್ ಹ್ಯಾಂಡ್ ಓವರ್ ದ ಪಾಕೆಟ್. ನೀನು ಏನು ಚಿಂತೆ ಮಾಡಬೇಡ, ನಾನು ತಪ್ಪಿಸ್ಕೊಳ್ಳಿ ಪ್ರಯತ್ನ ಮಾಡ್ತೀನಿ, ನೀನು ಮೊದಲು ಈ ಪಾಕೆಟನ್ನು ತೊಗೊಂಡೋಗಿ ಅಲ್ಲಿ ಆರ್ಮಿ ಕ್ಯಾಂಪಿಗೆ ಕೊಟ್ಬಿಡು ಅಂತ ಹೇಳ್ತಾರೆ. ಎಸ್ ಸರ್, said the boy with a smart salute. The man could not help smiling, although he was grimacing with the pain of his injuries. He began to crawl away from the boy in the opposite direction. ಅವಾಗ ಏನು ಮಾಡ್ತಾನೆ ಹುಡುಗ, ಅವನಿಗೆ ಸಲ್ಯೂಟ್ ಮಾಡಿಬಿಟ್ಟು ಎಸ್ ಸರ್ ಅಂತ ಹೇಳಿ ಸಲ್ಯೂಟ್ ಮಾಡ್ತಾನೆ. ಸಲ್ಯೂಟ್ ಮಾಡಿದಾಗ ಆ ಸೈನಿಕನಿಗೆ ಸ್ವಲ್ಪ ನಗು ಬರುತ್ತೆ. ಅವನಿಗೆ ಅಷ್ಟು ನೋವಿದ್ರೂ ಕೂಡ ಆ ಹುಡುಗನ ಒಂದು ಧೈರ್ಯ ನೋಡಿ ನಗು ಬರುತ್ತೆ. ನಂತರ ಅವನು ಮಾಡ್ತಾನೆ, ನಿಧಾನವಾಗಿ ತೆವಳ್ತಾ ಆ ಬಾಲಕ ಹೋದಲ್ಲ ಅವನ ವಿರುದ್ಧ ದಿಕ್ಕಿಗೆ ಇವನು ತೆವಳ್ಕೊಂಡೇ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ದ ಸ್ಮಾಲ್ ಫಿಗರ್ ಸ್ಟ್ರೀಕ್ಡ್ ಅಕ್ರಾಸ್ ದ ಓಪನ್ ಸ್ಪೇಸ್ ಬ್ಯಾಕ್ ಟು ದ ಟ್ರೀಸ್ ಫ್ರಮ್ ವಿಚ್ ಇಟ್ ಹ್ಯಾಡ್ ಎಮರ್ಜ್ಡ್. ದ ಎನಿಮಿ however had seen him. A few of them gave a chase and a shot at him. The cartridges fell everywhere around him. The child ran fast and was lost to sight. The enemy gave up and turned their attention to the crawling figure of the pilot. ಸೊ ಸ್ಟೇಲ್ ಹೊರಡುವಾಗ ಏನಾಗುತ್ತೆ, ಶತ್ರು ಗೊತ್ತಾಗ್ಬಿಡುತ್ತೆ, ಓಹೋ ಇಲ್ಲೊಬ್ಬ ಹುಡುಗ ಇದ್ದಾನೆ, ಜೊತೆಗೆ ಒಬ್ಬ ಸೈನಿಕ ಇದ್ದಾನೆ ಅಂತ ಏನ್ಮಾಡ್ತಾನೆ, ಹುಡುಗ ಹೋಗುವಂಥ ದಾರಿಯಲ್ಲಿ ಆ ಹುಡುಗನಿಗೆ ಶೂಟ್ ಮಾಡ್ತಾ ಹೋಗ್ತಾರೆ, ಬಂದೂಕಿಂದ ಗುಂಡನ್ನು ಹಾರಿಸ್ತಾ ಹೋಗ್ತಾರೆ. ಆದರೆ ಆ ಹುಡುಗ ಏನು ಮಾಡ್ತಾನೆ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಸೊ ಅವನಿಗೆ ತಪ್ಪಿಸ್ಕೊಂಡು ಹೋದ್ಮೇಲೆ ಹುಡುಗ ಅಂತೂ ಸಿಗೋದಿಲ್ಲ ನಮಗೆ. ಈ ಸೈನಿಕನಿಗೆ ಏನಾದರೂ ಮಾಡಿ ಕೊಲ್ಲಬೇಕು ಅಂತೇಳ್ಬಿಟ್ಟು ಸೈನಿಕನ ಹಿಂದೆ ಓಡಿ ಹೋಗ್ತಾರೆ. A few minutes later, the little boy stood at the sentry post of the army unit. Take me to the commander sahib. There is something I have to deliver to him. ಒಂದು ಸ್ವಲ್ಪ ಕೆಲವೊಂದಷ್ಟೇ ಕ್ಷಣಗಳಾದ ನಂತರ ಹುಡುಗ ಸೀದಾ ಅಲ್ಲಿಗೆ ಹೋಗ್ತಾನೆ. ಆ ಆರ್ಮಿ ಯೂನಿಟ್ಟಿಗೆ, ಆರ್ಮಿ ಕ್ಯಾಂಪ್ ಇರುತ್ತಲ್ಲ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಹೊರಗಡೆ ನಿಂತವ್ರಿಗೆ ಹೇಳ್ತಾನೆ, ನನಗೆ ಕಮಾಂಡರ್ ಸಾಹೇಬ್ರಿಗೆ ನನಗೆ ಕರ್ಕೊಂಡೋಗಿ ತೋರಿಸು, ನಾನು ಸಾಹೇಬ್ರಿಗೆ ಒಂದು ಮಾತನ್ನು ಹೇಳಬೇಕು ಅಂತ ಹೇಳ್ತಾನೆ.